ನಮ್ಮೂರಲ್ಲಿ ಇವ್ರನ್ನ ವರ್ಷಿಣಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ನಮ್ಮೂರಲ್ಲಿ ಇವಳನ್ನ ಟಾಯ್ಲೆಟ್ ಕ್ಲೀನರ್ ಅಂತಾರೆ. ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಇಲ್ಲಕ್ಕ, ನಮ್ಮೂರಲ್ಲಿ ಬಾಳೆಹಣ್ಣು ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ, ಅದನಿಗೆ ಬೂತ್ ಕನ್ನಡಿಕ್ ನೋಡ್ಬೇಕು ನಾವು. ನಮ್ಮೂರಲ್ಲಿ ನಾವು ಮಕ್ಕಳಿಗೆ ಹಿಂಗೆ ಕುಂಡೆ ತೊಳಿತೀವಿ, ನಿಮ್ಮೂರಲ್ಲಿ ನೀವು ಹಿಂಗೆ ತೊಳಿತೀರಾ? ನಮ್ಮೂರಲ್ಲಿ ಲೈಟ್ರನ್ನ ಹಿಂಗ್ ತಿಕ್ಕಾಕೊಚ್ಚಿ ತೊಳಿತೀವಿ. ನಾನೇ ತುರೋಶ್ ಮಾಡ್ತಿದ್ದೀನಿ ಒಂದು ಅಕ್ಕನ, ನಿಮ್ಮೆಲ್ಲರ ಮನೆಗೆದ್ದಿರೋ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವರ್ಷಿನ ಅಕ್ಕನ. ಆ ಉದ್ದುದಾಗಿರೋ ಸೌತೆಕಾಯಿನ ತಗೊಂಡು ನೀನ್ ಹೇಳುದಿಲ್ಲ ಮತ್ತೆ ಅರ್ಥ ಆಯ್ತು ಅನ್ಸುತ್ತೆ. ಯಾರಮ್ಮ ನೀನು? ಅವள் ದೊಡ್ಡ ಚಪ್ರಿ. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಇಲ್ಲಿ ನೋಡ್ರಿ 3 ಚಪ್ರಿಗಳು ಒಟ್ಟಾಗೋರೆ ನಮ್ ದೇಶ ಉದ್ಧಾರ ಮಾಡೋಕೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಚಪ್ರಿಗಳ ಜೊತೆ ಸೆಲ್ಫಿ ಫೋಟೋ ತಗೊಂಡಾಗ ಎಷ್ಟೊಂದ್ ಜನ ಅವ್ರ ಕೆಲಸ ಬಿಟ್ಟು ಬಂದಾರ ನೋಡಿ. ಓಹೋ, ಜನ ಸಾಗರ. ಇಂತ ಗ್ರೇಟ್ ಜನರು ನಮ್ ದೇಶದಲ್ಲಿ ನೋಡಕ್ ಮಾತ್ರ ಸಿಗೋದು ನಿಮ್ಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಶಬಾಷ್, ನೀವು ಬಿಡಿ ಅಕ್ಕ, ಗ್ರೇಟ್ ನೀವು. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಫೇಸ್ಬುಕ್ ಪೇಜ್ ಓಪನ್ ಮಾಡಿ ಬರೀ 4 ದಿನ ಆಯ್ತು. ಸೊ 4 ದಿನದಲ್ಲಿ 5,000 ಫಾಲೋವರ್ಸ್ ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನ್ಗಂತೂ. 5,000 ಫಾಲೋವರ್ಸ್ ಎಲ್ರು ಇವಾಗ ನಿಮಾನ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರೆ. ಅವ್ರೆಲ್ಲರ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿದ್ದೆ, ಅವ್ರು ಬದುಕುಳಿದು ಡೌಟ್ ಅಂತ ಡಾಕ್ಟರ್ ಹೇಳೋರೆ. ಸೊ ಇನ್ ಮುಂದೆ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಚಾಲೆಂಜ್ ವಿಡಿಯೋಸ್ ಬರ್ತಾ ಇರುತ್ತೆ. ಏನ್ ಬರ್ತಾ ಇರುತ್ತೆ? ಚಾಲೆಂಜ್ ವಿಡಿಯೋಸ್ ಬರ್ತಾ ಇರುತ್ತೆ. ನಮ್ಮೂರಲ್ಲಿ ಅದನ್ನ ಚಾಲೆಂಜ್ ಅಲ್ಲಕ್ಕ, ಚಾಲೆಂಜ್ ಅಂತೀವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮೂರಲ್ಲಿ ಹುಚ್ಚರು ಹಿಂಗೆ ಇರ್ತಾರೆ, ನಿಮ್ಮೂರಲ್ಲೂ ಹಿಂಗೆ ಇರ್ತಾರಾ? ಹ್ಞೂ ಅಕ್ಕ, ಹಿಂಗೇನಿರ್ತಾರೆ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ. ನಮ್ಮೂರಲ್ಲಿ ಏಲ್ ತಿಂತೀವಿ. ಇದನ್ನ ನಮ್ಮೂರಲ್ಲಿ ನಾಯಿ ಅಂತೀವಿ. ನಮ್ಮೂರಲ್ಲಿ ಡೈನೋಸಾರ್ ಅಂತೀವಿ. ಊರಲ್ಲಿ ಇದನ್ನ ಬಕೀಟು ಅಂತಾರೆ. ನಮ್ಮೂರಲ್ಲಿ ತಗಡೆ ಅಂತಾರೆ. ಅಯ್ಯೋ ತಗಡೆ. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಕೋಳಿ ಅಂತೀವಿ. ಓಕೆ, ಕೋಳಿ ಅಂತೀರಾ? ಓಕೆ ಓಕೆ, ವೆರಿ ಗುಡ್. ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾ ಇದ್ದೀವಿ. ಅಕ್ಕ, ಕೋಳಿನ ಯಾಕಕ್ಕ ಕಡ್ದಾಕ್ತೆ? ಇವಾಗ ಅದೇನ್ ತಪ್ಪು ಮಾಡ್ತು? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಿದ್ದರಾಮಯ್ಯ ಸಾಹೇಬ್ರೆ, ಸಿಎಂ ಸಾಹೇಬ್ರೆ, ಇಲ್ಲಿ ನೋಡ್ರಿ ಬಿಸ್ಲು. ನಮ್ಮೂರಲ್ಲಿ ಇದನ್ನ ಬಿಸಿಲು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ದಾಸಪ್ಪನ್ ಗಂಟೆ. ಇಲ್ಲಿ ನೋಡ್ರಿ ಹೆಲ್ಮೆಟ್ ಒಳಗಡೆ ಕೂದಿಸ್ಬಿಟ್ಟು ಕೂದಲೆಲ್ಲ ಉದುರ್ತಾ ಇದೆ. ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಇದಕ್ಕೊಂದು ಪರಿಹಾರ ಕೊಡ್ರಿ. ಹೊರಗಡೆ ತುಂಬಾ ಬಿಸಿಲಿದೆ ಅಂತ ಸಿದ್ದರಾಮಯ್ಯ ಅವ್ರ ಹತ್ರ ಹೇಳಿದ್ರಲ್ಲ, ಇನ್ನೂ ಅವ್ರ ಬಿಸಿಲು ಬ್ರೈಟ್ನೆಸ್ ಕಮ್ಮಿ ಮಾಡ್ತಾರೆ, ಬಿಡಿ, ಟೆನ್ಷನ್ ತಗೋಬೇಡಿ. ಗೈಸ್, ನಮ್ಮ ಊರಲ್ಲಿ ಇದಕ್ಕೆ ಟ್ರ್ಯಾಕ್ಟರ್ ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ನಾನೇನಾದ್ರ ಅಣ್ಣನ ಜಾಗದಲ್ಲಿ ಇರ್ತಿದ್ರೆ ಟ್ರ್ಯಾಕ್ಟರ್ ನ ಇವಳ ಮೇಲೆ ಗ್ಯಾರಂಟಿ ಹತ್ತಿಸ್ತಿದ್ದೆ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಪ್ಪ. ಟ್ರಾಫಿಕ್ ಜಾಮ್ ಏನಾಗಲ್ಲಕ್ಕ, ನಮ್ಮ ಊರಲ್ಲಿ ಎಲ್ರು ಏರೋಪ್ಲೇನ್ ಹತ್ತಿ ಹೋಯ್ತಾರೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನಮ್ಮೂರಲ್ಲಿ ಇದಕ್ಕೆ ರೊಕ್ಕ ಅಂತೀವಿ. ನಮ್ಮೂರಲ್ಲಿ ಗಾಂಧಿ ತಾತಂದ ಆಧಾರ್ ಕಾರ್ಡ್ ಅಂತೀವಿ. ನಮ್ಮೂರಲ್ಲಿ ಲಾಲಿಪಾಪ್ ಹಿಂಗೆ ತಿನ್ನೋದು. ನಿಮ್ಮೂರಲ್ಲಿ ಹೆಂಗ್ ತಿಂತೀರಾ? ಕಾಮೆಂಟ್ ಮಾಡಿ ಅಂತ ಹೇಳಿ ಅಕ್ಕ ಇಲ್ಲಿ ಕಮೆಂಟ್ ಬಾಕ್ಸ್ ಅನ್ನೇ ಆಫ್ ಮಾಡ್ಕೊಂಡಾಳ ನೋಡ್ರಿ. ಇವಾಗ ಇವಳಿಗೆ ಕಮೆಂಟ್ ಹೆಂಗ್ ಮಾಡುದು? ಕಮೆಂಟ್ ಬಾಕ್ಸ್ ಎಲ್ಲಿ ಉಂಟಂತ ನೀವ್ ಅನ್ಕೊಂಡಿದ್ರಿ, ಅದು ಇಲ್ಲುಂಟು ನೋಡ್ರಿ. ಅಕ್ಕ ಕಮೆಂಟ್ ಬಾಕ್ಸ್ ನ ಯಾಕೆ ಆಫ್ ಮಾಡ್ಕೊಂಡಾಳ ಅಂತ ನೀವ್ ಅನ್ಕೊಂಡಿದ್ರಿ. ಅಕ್ಕಂಗೆ ಏನೆಲ್ಲ ಕಮೆಂಟ್ಸ್ ಬರ್ತದ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ. ನಮ್ಮೂರಲ್ಲಿ ಇವ್ರನ್ನ ವರ್ಷಿಣಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಅವಳನ್ನ ಟಾಯ್ಲೆಟ್ ತೊಳೆಯೋಳು ಅಂತಾರೆ, ಹುಚ್ಚನಾಯಿ ಅಂತಾರೆ, ಡಗಾರ್ ಅಂತಾರೆ, ಚಿನಾಲಿ ಅಂತಾರೆ, ಊರ್ಮಿಂಡ್ರಿ ಅಂತಾರೆ, ಚಪ್ರಿ ಅಂತಾರೆ, ಮಂಗಂತುಲ್ಲು ಅಂತಾರೆ, ಕೆಪ್ರದುಲ್ಲೆ ಅಂತಾರೆ, ಆಮೇಲೆ ಏನೆಲ್ಲ ಅಂತಾರೆ. ಅದನ್ನ ನಾನಿಲ್ಲಿ ಹೇಳಕ್ ಹೋಗಲ್ಲ, ಯಾಕೆ ಅಂತ ನಿಮ್ಗೆ ಎಲ್ಲ ಅರ್ಥ ಆಯ್ತು ಅನ್ಸುತ್ತೆ. ನಮ್ಮೂರಲ್ಲಿ ಬಾಳೆಹಣ್ಣು ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದುದ್ವಾಗಿ ಇರುತ್ತಾ ಬಾಳೆಹಣ್ಣು? ಕಾಮೆಂಟ್ ಮಾಡಿ. ವರ್ಷಿಣಿ ಅವರೇ, ನೀವೇನ್ ವಿಡಿಯೋ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ನಿಮ್ಗೆ ಇದು ಸರಿ ಅಂತ ಅನಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಬಟ್ ನೀವೇನ್ ತಗೊಂಡ್ ಮಾಡ್ತಾ ಇದ್ದೀರಾ, ತಿನ್ನೋ ಊಟಗಳನ್ನ ತಗೊಂಡ್ ಮಾಡ್ತಾ ಇದ್ದೀರಾ, ಬಾಳೆಹಣ್ಣ ತಗೊಂಡ್ ಮಾಡ್ತಾ ಇದ್ದೀರಾ, ಇದೆಲ್ಲ ಯಾಕೋ ಸಿಲ್ಲಿ ಅಂತ ಅನಿಸ್ತಾ ಇದೆ. ಇದೆಲ್ಲ ಮಾಡುದು ಸಿಲ್ಲಿ, ಇದೆಲ್ಲ ಮಾಡುದು ಸರಿ ಅಲ್ಲ. ಹೇಳಿ ಅಕ್ಕ ಇವಳಿಗೆ ಇದನ್ನೆಲ್ಲ ಮಾಡಬೇಡಿ ಅಂತ. ಅಲ್ಲ ಅಕ್ಕ, ಇವಾಗ ನೀವು ತಾನೇ ಉಗಿತಿದ್ರಿ, ಇವಾಗ ನೀವೇ ಹಿಂಗ್ ಮಾಡಿದ್ರಿ, ಹೆಂಗ ಅಕ್ಕ? ಅಲ್ಲ, ಇದೆಂತದಿದೆ? ವರ್ಷಿಣಿ ಅವ್ರ ರೀಲ್ಸ್ ನೋಡಿ ನೋಡಿ ವರ್ಷಿಣಿನೇ ಆಗ್ಬಿಟ್ಟಿದೀನಿ. ಮಾಡಬೇಡಿ ಅಂತ ಹೇಳೋದು ನಾವೇ, ಕೊನೆಗೆ ಅದನ್ನ ಹೋಗಿ ಮಾಡೋದು ನಾವೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಮೇಲೆ ಇದೆಲ್ಲ ಹೆಂಗ್ ಶುರುವಾಯ್ತು ಅಂತ ನೀವ್ ಅನ್ಕೊಂಡಿದ್ರೆ ಒಂದು ವಿಡಿಯೋ ಹಾಕ್ತೇನೆ, ನೋಡ್ಕೊಂಡ್ ಬನ್ನಿ.
ಯಾರಿಗೆಲ್ಲ ಗೊತ್ತಿಲ್ಲ ಈ ಹೆಣ್ಮಗುದ ಹೆಸರು ದೀನಾ IM ನ್ಯಾಚುರಲ್ ಅಂತ. ಈ ರೋಗ ಶುರುವಾಗಿದ್ದು ಇವಳಿಂದಲೇ ಅಂಡ್ ಹೋಗ್ತಾ ಹೋಗ್ತಾ ಈ ರೋಗ ನಮ್ ವರ್ಷಿನಿ ಅಕ್ಕನ್ಗೂ ಹರಡಿತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. మా ఊర్లో ఇడ్లీ బియ్యం అంటారు, మరి మీ ఊర్లో ఏమంటారు? కామెంట్ చేయండి. ಊರಲ್ಲಿ ನಾವು ಅಕ್ಕಿ ಅಂತೀವಿ, ನಿಮ್ಮೂರಲ್ಲಿ ನೀವೇನಂತೀರಾ? ಕಾಮೆಂಟ್ ಮಾಡಿ. ಸೊ ನಮ್ ವರ್ಷಿನಿ ಅಕ್ಕ ಇವಳ್ದೇ ವಿಡಿಯೋಸ್ ನ ಪಾಯಿಂಟ್ ಟು ಪಾಯಿಂಟ್ ಜೆರಾಕ್ಸ್ ಕಾಪಿ ಹೊಡೆದ್ಬಿಟ್ಟು ಊರ್ ತುಂಬಾ ವರ್ಲ್ಡ್ ಫೇಮಸ್ ಆಕಾಳ. మా ఊర్లో దీన్ని గ్యాస్ అంటారు, గ్యాస్ అంటారు, మరి మీ ఊర్లో ఏమంటారు? కామెంట్ చేయండి. ಅಕ್ಕ ಇದು ಗ್ಯಾಸ್ ಅಲ್ಲ, ಸಿಲಿಂಡ್ರು. ಇದ್ರ ಒಳಗಡೆ ಇರೋದು ಗ್ಯಾಸ್ ಅಣ್ಣ. ಅದ್ರ ಒಳಗಡೆ ಇರೋದು ಗ್ಯಾಸ್ ಅಲ್ಲ, ಲಿಕ್ವಿಡ್. ಅದು ಹೊರಗಡೆ ಬಂದಾದ್ಮೇಲೆ ಗ್ಯಾಸ್ ಅಣ್ಣ. ಅದ್ರ ಒಳಗಡೆ ಇರೋದು ಲಿಕ್ವಿಡ್ ಅಲ್ಲ, ಗ್ಯಾಸು ಅಲ್ಲ, LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಣ್ಣ. ಇದು ಗ್ಯಾಸು ಅಲ್ಲ, ಲಿಕ್ವಿಡ್ ಅಲ್ಲ, ಪೆಟ್ರೋಲ್ ಅಲ್ಲ, ಸಿಲಿಂಡ್ರು ಅಲ್ಲ, ಇದು ಖಾಲಿ ಪೇಪರ್ ಅಷ್ಟೇ. ಓಕೆ, ಸೊ ನಾನು ಈ ವಿಡಿಯೋ ಮಾಡಿ ತಮಾಷೆಗೆ ಇದನ್ನು ಯಾರು ಕೂಡ ಸೀರಿಯಸ್ ಆಗಿ ತೊಗೊಳಕ್ ಹೋಗಬೇಡಿ. ಆ್ಯಂಡ್ ವರ್ಷಿನ ಅಕ್ಕಂಗಾಗಲಿ ಅಥವಾ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದು ಯಾರಿಗೇ ಆಗಲಿ ನೀವು ಗೇಟ್ ಕಮೆಂಟ್ಸ್ ಕೊಡುವಂಥ ಯಾವುದೇ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿದ್ದು ಎಂಟರ್ಟೈನ್ಮೆಂಟ್ ಪರ್ಪಸಸ್ ಓನ್ಲಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಕಾಣ್ತಿರೋ ಲೈಕ್ ಬಟನ್ನ ಈ ಆಂಟಿ ಬಾಗಿಲು ಹೊಡೆದಾಕ್ದಂಗೆ ಹೊಡೆದಾಕ್ಬಿಡಿ. ಆ್ಯಂಡ್ ಕಮೆಂಟು ಸಬ್ಸ್ಕ್ರೈಬ್ ಕೂಡ ಮಾಡಕ್ ಮರಿಬೇಡಿ. ಆ್ಯಂಡ್ ನಾನು ಕೊನೆ ವಿಡಿಯೋಲಿ ಡುಂಪಾಪ ಮತ್ತು ಅಮ್ಕುಡುಮ್ಕುನ್ ಕೂಡ ರೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ನೀವೆಲ್ಲ ಹಾಕಿರ್ತೀನಿ, ಎಲ್ಲರೂ ಒಂದ್ಸಲ ನೋಡ್ಕೊಂಡು ಬನ್ನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್. ಎಲ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರಿ.